ನನಗೇನು ಭಯ ಇಲ್ಲ. ಅವ್ರ ಮುಂದೆಲೇ ಹೇಳ್ತೀನಿ. ನೀನೇ ಕಣೋ ಮಧು ನಿಜವಾದ ತಂದೆ ಅಂತೇಳಿ ಅವ್ರ ಮುಂದೆಲೇ ಹೇಳ್ತೀನಿ. ಏನಾದರೂ ಅನ್ಕೊಂಬೇಡ, ವಿಷಯ ಮುಚ್ಚಿಟ್ಟಿರಬೇಕು. ಅವ್ರಿಗೆ ಹೇಳಿರೋಕ್ಕಿಲ್ಲ. ಸುಮ್ಮನೆ ಅವ್ರ ಹತ್ರ ಚೆನ್ನಾಗಿರೋಣ ಅಂತ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಈ ಸುಬ್ಬು. ತಿಕ್ಕಲ್ ನನ್ನ ಮಗ ಅಂತ ಇದ್ವಿ. ಇವಾಗ ಊರಗಳು ಬುದ್ಧಿ ಎಲ್ಲ ಬಂದೈತಿ ಇವನಿಗೆ. ತಿಕ್ಲ ತಿಳಿಯಲ್ಲ ಅಂತಿದ್ವಿ. ಈಗ ಯಾರಿಗೂ ಇಲ್ಲ ಅಂತ ಬುದ್ಧಿ ಬಂದ್ಬಿಟ್ಟೈತಿ. ಗೊತ್ತಾಗಲ್ಲ, ಹೇಳಲ್ಲ ಯಾರೂ ಅಂತ ಹೇಳಿ ಅನ್ಕೊಬಿಟ್ಟವನೆ. ನಾನು ಹೇಳ್ತೀನಿ, ಬಿಡಲ್ಲ. ಮಧು ನಿಜವಾದ ತಂದೆ ನೀನೇ ಕಣೋ, ಇವನಲ್ಲ ನಿಜವಾದ ತಂದೆ ಮಧುನೇ ಅಂತ ಹೇಳ್ತೀನಿ. ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ, ಇರೋ ಸತ್ಯನ ಹೇಳ್ಬಿಡ್ತೀನಿ ನಾನು. ಯಾರೇನ ಅನ್ಕೊಂಬ್ಲೇಳಿ ಇವಳೆ ನಿಂತಾಳಾಗ್ಯವಳೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ನಾನೇನು ಮುಲ್ಲಚ್ಚ ಕೇಳಲ್ಲ, ಯಾರಿಗೆ ನಾನೇನು ಹೆದರಿಕೆಮಲ್ಲ. ಇರೋ ಸತ್ಯ ಹೇಳ್ಬಿಡ್ತೀನಿ. ಹಿಂಗೆ ಮಾಡ್ತಾ ಇದ್ದಾರೆ ಇವರು, ಒಳ್ಳೆಯರಲ್ಲ ಇವರು ಅಂತೇಳಿ ಇರೋ ಸತ್ಯ ಹೇಳ್ಬಿಡ್ತೀನಿ ನಾನು. ಮಲ್ವಕ್ಕ ಹೋಗ್ಬೇಡಿ, ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗಿ ಅಕ್ಕ. ಸರಿ ಆಯ್ತು ಹೇಳಪ್ಪ, ಇನ್ನು 2 ದಿವಸ ಇದ್ದು ಹೋಗ್ತೀವಿ. ಪಾಪುನು ಚೆನ್ನಾಗಿ ನೋಡ್ಕೊಂಡು 2 ದಿವಸ ಇದ್ಕೊಂಡು ಇದ್ದು ಹೋಗ್ತೀವಿ ಬಿಡೋ. ಯಾಕೋ ಆಗ್ಲೆಲ್ಲ ಇರೋ ಅಂತ ಹೇಳ್ತಾ ಇದ್ದೀರಾ. ಇರ್ತೀವಿ, ಹೇಳು. ಹೋಗ್ಬಿಡ ಮಾಲು ನೀನು. ಆಮೇಲೆ ಇವತ್ತೇ ಬಂದು ಇವತ್ತೇ ಹೋಗ್ಬಿಡ. ಏನಾದ್ರೂ ಸ್ಪೆಷಲ್ ಏನಾದರೂ ಮಾಡ್ತೀವಿ, ಊಟ ಮಾಡ್ಕೊಂಡು ಇದ್ದು ಹೋಗಿರಂತೆ. ನೀನು ನಿಮ್ಮ ತಮ್ಮ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ ಅಕ್ಕ. ಇಲ್ಲಿ ನೋಡಿಲಿ, ನನಗಂತೂ ಆ ಪಾಪನ ನೋಡ್ತಾ ಇದ್ರೆ ಬಿಟ್ಟು ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ. ಇರ್ತೀನಿ ಇನ್ನೂ 2 ದಿವಸ ಇದ್ದು ಪಾಪನ ನೋಡಿಕೊಂಡು. ಅಯ್ಯೋ ನನಗಂತೂ ಎತ್ಕೋಬೇಕು, ಮುದ್ದಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ, ಕ್ಯೂಟಾಗೈತಲ್ಲ. ನನಗೆ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಸರಿ ಆಯ್ತಕ್ಕ, 2 ದಿವಸ ಇರ್ತೀವಿ ಬಿಡು. ಇರೋದೇನು ಇರಬೇಡ ಕಣಪ್ಪ, ಕರ್ಕಂಡೇ ಹೋಗು. ನನ್ನ ಮಗಳನ್ನ ಕರ್ಕಂಡೇ ಹೋಗ್ಬಿಡು ಮಧು ನೀನು. ಹೇಯ್, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನೀನೇನೇ ಹೇಳೋದಿಲ್ಲ. ಇವನು ನಾಟಕ ಆಡ್ತಾ ಇದ್ದಾನೆ ಈ ಸುಬ್ಬು. ಇವನು ಒಳ್ಳೆಯವನಲ್ಲ. ಇಲ್ಲಿ ನೋಡಿಲಿ, ಎಲ್ಲಿ ಈ ಜೀವಿತ ನಿಮ್ಮ ಹತ್ರ ಸತ್ಯ ಹೇಳ್ಬಿಡ್ತಾಳು ಅಂತೇಳಿ ಇವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ನಿಮ್ಮನ್ನು ಇದಕ್ಕೆ ಕರ್ಕೊಂಬಂದಿರೋದು. ಎಲ್ಲೆಲ್ಲ ಸತ್ಯ ಹೇಳ್ಬಿಡ್ತಾಳೋ, ಎಲ್ಲಿ ಇವ್ರಿಗೆಲ್ಲ ಗೊತ್ತಾಗುತ್ತೋ ಅಂತ. ನಮಗೆಲ್ಲ ಗೊತ್ತೈತೆ ಕಣೆ, ನೀನು ಹೇಳೋ ಅಂಥದ್ದೇನಿಲ್ಲ. ನಮಗೆಲ್ಲ ಏನು ವಿಷಯ ಎಲ್ಲ ನಾವು ತಿಳ್ಕೊಂಡಿದ್ದೀವಿ, ಸರಿನಾ? ನೀನು ಏನೂ ಹೇಳಕ್ಕೆ ಬರಬೇಡ ನನಗೆ. ನಿಮಗೆ ಗೊತ್ತಿಲ್ಲ ಮಾಲ್ವಕ್ಕ, ನಾನು ಹೇಳ್ತಾ ಇದ್ದೀನಿ. ಇವನು ನಿಮ್ಮಿಂದ ಎಲ್ಲ ವಿಷಯ ಮುಚ್ಚಿಟ್ಟಿದ್ದಾನೆ. ಏಯ್, ನೀನು ಏನು ಹೇಳ್ತೀಯಾ? ಆ ಮಗು ತಂದೆ ಮಧು ಅಂತ ಹೇಳ್ತಾ ಇದೆಯಾ? ನಾನು ಆ ಮಗು ತಂದೆ ಅಂತ ನೀನು ಹೇಳೋದಕ್ಕೆ ಬಂದಿದ್ಯಾ ಅಷ್ಟೇ ತಾನೇ? ಈ ವಿಷಯ ಅಲ್ಲೇ ನನ್ನ ಹತ್ರ ಸುಬ್ಬು ಎಲ್ಲ ಮಾತಾಡಿ ನಮಗೆ ಎಲ್ಲ ಹೇಳಿ ಕರ್ಕೊಂಬಂದಿರೋದು. ನಮಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ಅದಕ್ಕೇನೆ ಮಗು ತಂದೆ ಯಾರು ಅಂತ ಎಲ್ಲ ಟೆಸ್ಟ್ ಮಾಡಿಸ್ಬಿಟ್ಟು DNA ಟೆಸ್ಟ್ ಮಾಡಿಸಿ ಮಗು ತಂದೆ ನೀನೇ ಆಗಿದ್ರೆ ನೀನೇ ಕರ್ಕೊಂಡು ಹೋಗ್ಬಿಡು ಮಧು. ಮಗು ನಿನ್ನ ಹತ್ರ ಇರಬೇಕು, ನಿನ್ನ ಹತ್ರ ಇರೋದೇ ಸೇಫ್ಟಿ. ನಿಮ್ಮ ಹತ್ರ ಇದ್ರೆ ಒಳ್ಳೆ ಬುದ್ಧಿ ಕಲಿಸ್ತೀಯಾ, ಒಳ್ಳೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತೀಯ, ನೀನು ಒಳ್ಳೆ ಆಸ್ತಿವಂತ. ಇವಂದು ಇನ್ಯಾತೈತೆ? ಇವಂದು ಯಾವ್ದ್ರದ್ದು ಇಲ್ಲ. ಆ ಮಗಳಿಗೆ ಒಂದು ಜೊತೆ ಕಾಲು ಚೆಂದ ತರೋಕ್ಕೂ ಆಗಲ್ಲ ಇವನ ಕೈಲಿ. ಅದಕ್ಕೇನೆ ನೀನು ಕರ್ಕೊಂಡು ಹೋಗ್ಮಂತೆ. ಇವಾಗ ಟೆಸ್ಟಿಂಗ್ ಆಗಲೇಬೇಕು. ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ವೇ? ನಾನುಂಟು, ನನ್ನ ತಮ್ಮ ಉಂಟು, ಸುಬ್ಬು ಉಂಟು. ನೀನು ಇದ್ರ ಮಧ್ಯದಲ್ಲಿ ಬರಬೇಡ. ಇದಕ್ಕೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಮ್ಮಂಗಿರೋ ನೀನು. ಇದ್ರೂ ಇಲ್ಲ ಅಮ್ಮಂಗಿರ್ಬೇಕು ಅಷ್ಟೇ. ನಿಂದೇನು ನಡೆಯಲ್ಲ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ನೀನು ಪಾಡಿಗೆ ನೀನು ಇರೋದು ಕಲಿ ಅಷ್ಟೇನೆ. ನಮ್ಮ ತಗೆಲ್ಲ ಏನು ಜಾಸ್ತಿ ನೀನು ನೆಡ್ಸಕ್ಕೆ ಬರಬೇಡ. ನಿಂದೆಷ್ಟೈತೆ ಅಷ್ಟು ನೋಡ್ಕೊಂಡು ತೆಪ್ಪನ್ನು ಬಿದ್ದಿರೋದು ಕಲಿ. ಇವಾಗ ಗೊತ್ತಿಲ್ಲ, ಇಲ್ಲೆಲ್ಲ ಪಿಟಿಂಗ್ ಇಕ್ಕನ ಅಂತ ಬಂದವಳೆ ಎಲ್ಲ ಹೇಳ ಕಣೆ ಕರ್ಕೊಂಬಂದಿರೋದು. ಜೀವಿತ, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಹೇಳ್ತಾ ಇದ್ದೀನಿ ನೋಡು, ಏನು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ. ನಾನು ಇರೋ ಸತ್ಯ ಹೇಳ್ತಾ ಇದ್ದೀನಿ. ನಾನು ಎಲ್ಲ ವಿಷಯ ನಾನು ಅಲ್ಲೇ ಮಾತಾಡ್ಬಿಟ್ಟಿದ್ದೀನಿ ಮಧು ಹತ್ರ. ನಾವು ಏನು ಮಾಡಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ನಾನುಂಟು, ಮಧು ಉಂಟು. ನಾವು ಮಾಡಿಸ್ಬೇಕಾ? ಟೆಸ್ಟ್ ಮಾಡಿಸ್ತೀವಿ. ಇಲ್ಲ ಇಲ್ಲೋಡೆ ಜೀವಿತ, ಮಗು ತಂದೆ ನಾನೇ ಆಗಿದ್ರು ಸುಬ್ಬು ಹತ್ರನೇ ಬಿಡ್ತೀನಿ. ನನ್ನ ಮಗು ನೋಡ್ಕೊಳ್ಳಲ್ಲ. ಅವನ ಪ್ರೀತಿಯಿಂದ ನೋಡಿಕೊಂಡು ಸಾಕಿರೋದು ಅವನು. ನಿನ್ನ ಥರ ಮನುಷ್ಯತ್ವ ಇಲ್ದವನಲ್ಲ ನಾನು ತುಂಬ ಯೋಚನೆ ಮಾಡಿ ನಾನು ಎಲ್ಲ ಒಳ್ಳೇದೇ ಬಯಸೋದು ಯಾರಿಗೇ ಆಗಲಿ. ನಿನ್ನ ಥರ ನಾನು ಯಾವತ್ತೂ ಆ ಥರ ಎಲ್ಲ ಬಯಸೋ ಅಂಥವ್ನಲ್ಲ. ಈಗ ನಾನು ಒಳ್ಳೇದೇ ಬಯಸೋದು ಯಾರಿಗೇ ಆಗಲಿ, ಅವ್ರು ಎಂಥರೇ ಆಗಿರಲಿ, ಒಳ್ಳೇದೇ ಬಯಸೋದು. ಇವತ್ತು ನನಗೆ ಸುಬ್ಬು ತುಂಬ ಒಳ್ಳೆಯವನಾಗಿದ್ದಾನೆ. ಇವತ್ತು ಆ ಮಗುಗೋಸ್ಕರ ನಾಟಿ ಹಸು ತೊಗೊಂಬಂದು ನಾಟಿ ಹಸುನೆಲ್ಲ ಕಟ್ಟಾಕಿ ನಾಟಿ ಹಸು ತೊಗೊಂಬಂದು ಮಗುನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಅಲ್ಲಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅವ್ರ ಮನೇಲೆಲ್ಲ ನೋಡ್ಕೊತಾ ಇದ್ದಾರೆ. ಅವ್ರು ನೋಡ್ಕೊಂಬೋದಕ್ಕೆ ನನಗೆ ಅನ್ನಿಸ್ತಾ ಐತಿ, ಮಗು ತಂದೆ ನಿಜವಾದ ತಂದೆ ನಾನೇ ಆಗಿದ್ರು ಮಗು ಬಿಡೋದೇ ನಾನು ಸುಬ್ಬು ಹತ್ರ. ನಾನು ಸುಬ್ಬು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇನ್ನೇನು ಟೇಸ್ಟ್ ಮಾಡ್ಸಕ್ಕೆ ಹೋಗ್ತೀಯಾ? ಏನು ಮಧು ನೀನು ಹಿಂಗೆ ಮಾತಾಡ್ತಾ ಇದೆಯಾ ಅವನ ಜೊತೆ ಸೇರಿಕೊಂಡು? ಇಲ್ಲ, ನನ್ನ ಮಗು ಆಗಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ, ನಾನು ಇಟ್ಕೊತೀನಿ, ನನ್ನ ಮಗು ಆದರೆ ಅಂತ ಹೇಳೋ ಮಾತೇ ಇಲ್ವಾ ನಿನ್ನ ಹತ್ರ? ಅಲ್ಲ, ಅವ್ನು ಹೇಳ್ದಂಗೆ ಕೇಳ್ತಾ ಇದೆಯಲ್ಲ ಮಧು ನೀನು. ಅಯ್ಯೋ ದೇವ್ರೆ, ಅಲ್ಲ ಅವ್ನು ಹೇಳ್ದಂಗೆ ಕೇಳಿದ್ರೆ ಹೆಂಗೆ ಮಧು ನೀನು? ಹಂಗೆ ಮಾತಾಡೋದು ಏನು? ಹಂಗೆ ಮಾತಾಡೋದು. ಅವ್ರಿಗೆಲ್ಲ ವಿಷಯ ಹೇಳೇ ನಾನು ಕರ್ಕೊಂಡು ಬಂದಿರೋದು. ನೀನು ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಕಣೆ ಜೀವಿತ. ಇರೋ ಸತ್ಯ ಹೇಳ್ತಾ ಇದ್ದೀನಿ ನೋಡು, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನೀನು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತೀಯಲ್ಲ, ಏನು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ. ಯಾಕಂದರೆ ಇರೋ ಸತ್ಯ ನಾನು ಹೇಳ್ತಾ ಇದ್ದೀನಿ. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನಾವು ಅವ್ರ ಹತ್ರ ಎಲ್ಲ ಸತ್ಯ ಹೇಳಿದ್ದಾಯಿತೆ.
ಮಾನ ಮರ್ಯಾದೆ ಇರಳಾಗಿದ್ರೆ ಬಂದು ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ. ಇಲ್ಲೋಡು, ನೀನು ಸ್ವಲ್ಪ ಯೋಚನೆ ಮಾಡು. ನಾನು ಎಂಥ ಕೆಲಸ ಮಾಡ್ತಾ ಇದ್ದೀನಿ, ನಾನು ಹಿಂಗಿದ್ದೀನಿ, ಇವರೆಲ್ಲ ನನಗೆ ಹಿಂಗೆ ಇವರೇ ಒಂದಾಗಿ ನನಗೆ ಈ ಥರ ಇದು ಮಾಡಿದಾರಲ್ಲ ಅಂತೇಳಿ ಸ್ವಲ್ಪ ಯೋಚನೆ ಮಾಡು. ನಿನಗೆ ಎಷ್ಟು ಮರ್ಯಾದೆ ಐತೆ, ಯಾರು ಎಷ್ಟು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ. ನಿನ್ಗೆ ಯಾರು ಮರ್ಯಾದೆ ಕೊಡಲ್ಲ, ನಿನ್ಗೆ ಎಷ್ಟು ಜನ ಹೆಂಗೆ ಮಾತಾಡ್ತಾರೆ ನಿನ್ನ ಬಗ್ಗೆ ಅಂತ ಸ್ವಲ್ಪ ಯೋಚನೆ ಮಾಡು. ನಮಗೆಲ್ಲ ವಿಷಯ ನಾವು ತಿಳ್ಕೊಂಡೆ ಇಲ್ಲಿಗೆ ಬಂದಿರೋ, ತಿಳ್ಕೊಂಡಲ್ಲೇ ಬರ್ತಾ ಇದ್ವಾ ನಾವು ಇಲ್ಲಿಗೆ? ನೀನೇ ಬುದ್ಧಿವಂತೆ ಅಂತ ಅಂದ್ಕೊಬಿಟ್ಟಿದ್ಯಾ? ನಿನಗಿನ್ನ ಬುದ್ಧಿವಂತರು ಇರ್ತಾರೆ ಇವಾಗಿನ ಕಾಲದಲ್ಲಿ. ಅಯ್ಯೋ ಬೇಡ, ನೀನು ಅನ್ಕೊಂಡಿರ್ಬೋದು ನಾನು ಬುದ್ಧಿವಂತೆ, ನಾನು ಎಲ್ಲರಿಗಿನ ಗ್ರೇಟ್ ಅಂತ ನೀನು ಅನ್ಕೊಂಡಿರ್ಬೋದು. ನಮ್ಮ ಅತ್ತೆ ಇದ್ದಿದ್ರೆ ಸರಿಯಾಗಿ ಹೇಳೋದು, ಅಮ್ಮಣಿನ ತೂಗ್ತೈತೆ, ಇಲ್ಲ ಅಂದಿದ್ರೆ ಬಂದು ಸರಿಯಾಗಿ ಹೋಗುತ್ತೆ ಬಿಡೋದು. ನಮ್ಮ ಅತ್ತೆ ಬಾಯಿಗೆ ಬಂದಂಗೆ ಬೈದೈತಪ್ಪ. ಹಂಗಂದ್ರೆ ಅವಳಿಗೊಂದು ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದಿನೇ ಇಲ್ಲ. ಹೆಂಗೆ ಬೈದಾರು ಅಂದರೆ ಎಲ್ಲರೂ ಹಂಗೆ ಬೈದಾರೆ. ಹಂಗಂದ್ರೆ ಅವಳು ಸ್ವಲ್ಪನೂ ಅರ್ಥ ಮಾಡ್ಕೊಂಬಲ್ಲ. ನನಗೆಲ್ಲರೂ ಯಾಕೆ ಹಿಂಗೆ ಉಗುಳ್ತಾರೆ, ಯಾಕೆ ಎಲ್ಲರೂ ನಾನು ಹಿಂಗೆ ಬೈತಾರೆ, ನಾನು ಯಾಕೆ ಹಿಂಗೆ ಆಗಿದ್ದೀನಿ, ನಾನು ಹಿಂಗಾದರೆ ಹೆಂಗೆ ಅಲ್ಲ, ನನಗೆ ಸ್ವಲ್ಪ ಯೋಚನೆ ಮಾಡಬೇಕು ಅನ್ನೋಂಥ ಬುದ್ಧಿನೇ ಇಲ್ಲ ಅವಳಿಗೆ. ಯಪ್ಪ ಅದು ಏನೋ ಇವಳ ಥರ ಇರೋರನ್ನ ಯಾರನ್ನೂ ನೋಡಲಿಲ್ಲ. ನಿಜವಾಗ್ಲೂ ನಾನು ನಿನ್ನ ಥರ ಇರೋಳನ್ನ ಯಾರನ್ನೂ ನೋಡಲಿಲ್ಲ ಕಣೆ. ಅವ್ರಿಗೆಲ್ಲ ಸತ್ಯ ಗೊತ್ತೈತೆ ಕಣೆ, ಎಲ್ಲ ಸತ್ಯ ಗೊತ್ತೈತೆ. ಅವರೇ ಹೇಳ್ತಾ ಇದ್ದಾರಲ್ಲ, ಇಲ್ಲೇ ಇರಲಿ, ಸುಬ್ಬು ಹತ್ರನೇ ಇರಲಿ ಅಂತ. ಕರ್ಕೊಂಡು ಹೋಗಪ್ಪ ನೀನು ಅಂತಂದ್ರೂ ಕರ್ಕೊಂಡು ಹೋಗಲ್ಲ. ಯಾಕಂದರೆ ನನಗೆ ಇವಾಗ ಮದುವೆ ಆಗೈತೆ, ನನಗೂ ನನ್ನ ಹೆಂಡ್ತಿ ಇದ್ದಾಳೆ, ಅವಳು ಬೇಜಾರಾಗ್ತಾಳೆ. ಈಗ ನೋಡಪ್ಪ ಕರ್ಕೊಂಬಂದರು ಇವರು ಯಾಕೆ ಹಿಂಗೆ ಮಾಡಿದ್ರು ಅಂತ ನನ್ನ ಹೆಂಡ್ತಿ ಬೇಜಾರಾಗ್ತಾಳೆ. ನಾನು ಮದುವೆ ಆಗಿದ್ದೀನಿ, ಸರಿನಾ? ಕರ್ಕೊಂಡು ಹೋಗುವಂಥ ಸುಬ್ಬು ಹೇಳಿದ್ರು ನಾನು ಕರ್ಕೊಂಡು ಹೋಗಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳು. ಏನಾದರೂ ಸುಬ್ಬು ನನ್ನ ಕೈಲಿ ಆಗಲ್ಲ ಅಕ್ಕ, ಸಾಕಾಗಲ್ಲ. ಜೀವಿತನ ಹತ್ರ ಕಳಿಸ್ತೀನಿ, ಈ ಪಾಪನ ಜೀವಿತನ ಹತ್ರ ಬಿಡ್ತೀನಿ. ನನ್ನ ಕೈಲಿ ಆಗಲ್ಲ, ಸಾಕಾಗಲ್ಲ ಅಂತ ಏನಾದ್ರೂ ಸುಬ್ಬು ಹೇಳಿದ್ರೆ ನಿನ್ನ ಹತ್ರ ಮಾತ್ರ ಕಳಿಸಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ನನಗೆ ಹೆಂಗೂ ಮಕ್ಕಳು ಆಗಲ್ಲ, ವಯಸ್ಸಾಯಿತು, ಮಕ್ಕಳಾಗಲ್ವಲ್ಲ, ಅದಕ್ಕೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ. ನಾನೇ ಕರ್ಕೊಂಡೋಗಿ ನಾನೇ ಸಾಕ್ತೀನಿ. ನಿನ್ನ ಹತ್ರ ಅಂತೂ ಪಾಪನ ಕಳಿಸಲ್ಲ. ಏನೇ ಆಗಲಿ ನಿನ್ನ ಹತ್ರ ಮಾತ್ರ ಕಳಿಸಲ್ಲ. ಸರಿನಾ? ಅರ್ಥ ಆಗ್ತಾಯ್ತಾ? ಮನುಷ್ಯಳಾದರೆ ನಿನಗೆ ಅರ್ಥ ಆಗುತ್ತೆ, ಮನುಷ್ಯಳಾದ್ರೆ ನಿನಗೆ ಅರ್ಥ ಆಗಲ್ಲ. ಅಲ್ಲ ನೋಡ್ರಿ, ನೀವು ಹೆಂಗೆ ಮಾತಾಡ್ತಾ ಇದ್ದೀರಾ ಯಪ್ಪ? ನಿಮ್ಗೆ ಹಿಂಗೆ ಹೇಳೋಕ್ಕಾದ್ರೂ ಮನಸ್ಸು ಹೆಂಗೆ ಬರುತ್ತೆ? ಅಲ್ಲ, ಈ ಥರ ಮಾತಾಡ್ತಾ ಇದ್ದೀರಲ್ಲ, ನಿಮ್ಗೆ ಹೆಂಗೆ ಬರುತ್ತೆ ಈ ಥರ ಮನಸ್ಸು ಅಂತ? ಅದಕ್ಕೇನೆ ಮನಸ್ಸು, ನಾವೇನಂತ ಕೆಲಸ ಮಾಡಿದ್ವಿ? ನೀನು ಮಾಡಿದಕ್ಕೆ ನಿನಗೆ ಇನ್ನೂ ಇಲ್ಲಿ ಬಂದು ಮಾತಾಡೋಕೆ ನಿನಗೆ ಹೆಂಗಾದ್ರೂ ಮನಸ್ಸು ಬರುತ್ತೆ ಅಂತ ನೀನು ಯೋಚನೆ ಮಾಡು. ನಮ್ಗೆ ಅದೆಲ್ಲ ಏನಿಲ್ಲ. ನಮಗೆ ಹೆಂಗೆ ಮನಸ್ಸು, ನಮಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಾವೆಲ್ಲ ತಿಳ್ಕೊಂಡೆ ಮಾತಾಡ್ತಾ ಇರೋದು. ನೀನು ಫಸ್ಟು ನೀನು ಸರಿಯಾಗಿರೋದು ಕಲಿ, ನೀನು ತಿಳ್ಕೊಳ್ಳೋದು ಕಲಿ ಫಸ್ಟು. ಏನು ಬಾಯಿಗೆ ಬಂದಂಗೆ ಮಾತಾಡಬೇಡ. ಸ್ವಲ್ಪ ಯೋಚನೆ ಮಾಡಿ, ಏನು ಎತ್ತ ನಾನು ಹೆಂಗಿದ್ದೀನಿ ಏನು ಅಂತ ಯೋಚನೆ ಮಾಡಿ ನೀನು ಮಾತಾಡು ಫಸ್ಟು. ಬಿಡು ಮಾಲಕ್ಕ, ಅವಳ ಹತ್ರ ಏನು ಮಾತಾಡ್ತೀಯ? ಸುಮ್ಮನೆ ಅವಳ ಹತ್ರ ಮಾತಾಡಿ ಯಾಕೆ ಟೆನ್ಷನ್ ತಗೊಳಕ್ಕೆ ಹೋಗ್ತೀಯ? ಮಾತಾಡೋಕೆ ಹೋಗ್ಬಿಡ, ಸುಮ್ಮನೆ ಇದ್ಬಿಡು. ಮಾತಾಡಿ ಯಾಕೆ ಸುಮ್ಮನೆ ನಾವು ಯಾಕೆ ತಲೆ ಕೆಡಿಸ್ಕೊಬೇಕು ಹೋಗ್ಬೇಕು? ಮಾತಾಡಬೇಡ. ಸುಮ್ಮನೆ ಇರು. ಬರ್ರಿ ಒಳಗಡೆ ಹೋಗೋಣ, ರಾಮ ಕುತ್ಕೊಂಬನ. ಬಜ್ಜಿ ಮಾಡಿದ್ದಾಳೆ ಮಾಳು, ಬಜ್ಜಿ ತಿನ್ಕೊಂಡು ಬಿಸಿ ಬಿಸಿ ಬಜ್ಜಿ. ಬನ್ನಿ. ಅಲ್ಲ ನೋಡಿ, ನೀವು ಯಾವ ಥರ ಹೇಳ್ತಾ ಇದ್ದೀರ, ನಾನು ಇರೋ ಸತ್ಯ ಹೇಳಿದ್ರು ಯಪ್ಪ ನಿಮ್ಗೇನು ಅನ್ಸಲ್ವಾ? ಅಯ್ಯೋ, ಯಾರನ್ನ ಕಂದರ್ ನಿಮ್ಗೆ ಹೆಂಗೆ ಹೇಳ್ತಾರೆ ಗೊತ್ತಾ? ಸಾಕಾಗಲ್ಲ ಇವ್ರ ಕೈಲೇ, ನೋಡ್ಕೊಳಕ್ಕಾಗಲ್ಲ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಅಯ್ಯೋ, ಸಿಕ್ಕಿದ್ರೆ ಸಾಕಪ್ಪ ಕರ್ಕೊಂಡು ಹೋಗ್ತೀವಿ ಅಂತಾರೆ. ಅಂಥದ್ರಾಗೆ ನೀವು ಇಷ್ಟೆಲ್ಲ ಹೇಳಿದ್ರು ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತಂದರೆ ಯಪ್ಪ ನಿಮ್ದೇನಪ್ಪ ಕತೆ ಅನ್ನಿಸ್ತೈತೆ. ನಿಜವಾಗ್ಲೂ ನಾನು ನೆನೆಸ್ಕೊಬಿಟ್ರೆ ಇದೇನಪ್ಪ ಇದು ನಿಮ್ಮ ಕತೆ ಹಿಂಗೈತೆ ಅಂತ ಅನಿಸುತ್ತೆ. ನಿಜ ನನಗೆ ಅಷ್ಟಿಷ್ಟು ಒಂಥರ ಬೇಜಾರಾಗ್ಬಿಡುತ್ತೆ. ಅಯ್ಯೋ ನನ್ನಂತಳಾದ್ರೂ ಸಾಕ್ತೀನಿ, ನಿಮ್ಮ ಕೈಲಾಗಲ್ವಾ? ಇಷ್ಟೊಂದೆಲ್ಲ ಮದುವೆ ನಿನಗೆ ದೇವ್ರು ಕೊಟ್ಟಿದ್ರು ದೇವ್ರು ನಿನ್ನ ಮಸ್ತಾಗಿ ಕೊಟ್ಟವನೆ, ಒಂದು ಮಗು ಸಾಕಾಗಲ್ವ ನಿನ್ನ ಕೈಲಿ? ನೋಡ್ರಿ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ರು ಅವರು ಕೇಳ್ತಾನೆ ಇಲ್ಲ. ನನಗೆ ಗೊತ್ತಿಲ್ಲ, ಇರೋ ಸತ್ಯ ಹೇಳೋಣ ಅಂತ ಬಂದೆ, ಆದರೆ ಎಲ್ಲ ವಿಷಯ ಅಲ್ಲೇ ಹೇಳ್ಬಿಟ್ಟಿದ್ದಾನೆ. ಹೇಳಿದ್ರು ಅವರು ನೋಡ್ರಿ ಹೆಂಗೆ ಮಾತಾಡ್ತಾ ಇದ್ದಾರೆ ಅಂತ. ನನಗಂತೂ ಪಿತ್ತ ನೆಟ್ಟಿಗೆ ಏರ್ತಾ ಇದೆ ಅವ್ರು ಮಾತಾಡ್ತಾ ಇರೋದಕ್ಕೆ. ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನನಗೆ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.